MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2ನೇ ದಿನದ ಬೆಂಗಳೂರು ನಡಿಗೆಯನ್ನು ಆರಂಭಿಸಿದ್ದಾರೆ. ಜೆಪಿ ಪಾರ್ಕ್ನಲ್ಲಿ ನಡೀತು. ಆದರೆ ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಡಿಕೆ ಶಿವಕುಮಾರ್ ಅವರ ಎದುರೇ 2 ಗುಂಪುಗಳ ನಡುವೆ ವಾಗ್ವಾದ ನಡೆಯುತ್ತೆ. ಡಿಸಿಎಂ ಡಿಕೆ ಸಂವಾದದ ವೇಳೆ ಭಾರಿ ಹೈಡ್ರಾಮಾ ಆಗಿದೆ. ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಂದಿ ಅಪಸ್ವರವನ್ನು ಎತ್ತಿ ವಾಗ್ವಾದಕ್ಕಿಳಿತಾರೆ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆನೆ ಮತ್ತಿಕೆರೆಯ ಜೆಪಿ ಪಾರ್ಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. ಬೆಳಗ್ಗೆಯಿಂದ ಏನೇನಾಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರ ಎಂಟ್ರಿಯಿಂದ ಹಿಡಿದು ಈ ಕ್ಷಣದವರೆಗೆ ಜೆಪಿ ಪಾರ್ಕ್ನಲ್ಲಿ ಏನೇನಾಯ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಗದಿತ ಸಮಯದಂತೆ 7 ಗಂಟೆಗೆ ಜೆಪಿ ಪಾರ್ಕ್ ಬರ್ತಾರೆ. ಬರ್ತಾ ಇದ್ದ ಹಾಗೆ ಅವರಿಗೆ ಹೂಗುಚ್ಛವನ್ನ ನೀಡಿ ಬರಮಾಡಿಕೊಳ್ತಾರೆ. ಜಿಬಿಎ ಅಧಿಕಾರಿಗಳು ಸಾಥ್ ಕೊಡ್ತಾರೆ. ಒಂದಷ್ಟು ಮಂದಿ ಬಂದು ಡಿಕೆ ಶಿವಕುಮಾರ್ ಅವರ ಬಳಿ ಪಾರ್ಕ್ನಲ್ಲಿರುವಂತಹ ಸಮಸ್ಯೆಗಳು, ಸುತ್ತಮುತ್ತ ಇರುವಂತಹ ಒಂದಷ್ಟು ಸಮಸ್ಯೆಗಳನ್ನ ಗಮನಕ್ಕೆ ತರ್ತಾರೆ. ಮನವಿ ಪತ್ರವನ್ನ ಕೊಡ್ತಾರೆ. ಅದನ್ನ ತಗೊಂಡು ನೋಡಿ ಅದನ್ನ ಅಧಿಕಾರಿಗಳಿಗೆ ಸೂಚಿಸಿ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟು ಮುಂದೆ ಸಾಕ್ತಾರೆ. ಹೀಗೇನೆ ಪಾರ್ಕ್ನಲ್ಲಿ ವಾಯು ವಿಹಾರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದು ವೇದಿಕೆಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದಂತಹ ದೃಶ್ಯ. ಅವರಿಗೆ ಕುಸುಮ ಅವರು ಕೂಡ ಸಾಥನ್ನ ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಸ್ಥಳೀಯರ ಜೊತೆಗೆ ಸಂವಾದವನ್ನ ನಡೆಸೋದಕ್ಕೋಸ್ಕರ ನಿನ್ನೆ ಲಾಲ್ಬಾಗ್ನಲ್ಲಿ ಸೇಮ್ ಕಾರ್ಯಕ್ರಮ ಇತ್ತಲ್ಲ, ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಇಲ್ಲೂ ಕೂಡ ಆಯೋಜನೆಗೊಂಡಿತ್ತು. ವೇದಿಕೆ ಮೇಲೆ ಮುನಿರತ್ನ ಅವರು ಬರ್ತಾರೆ. ಕರಿಟೋಪಿ MLA ಬನ್ನಿ ಅಂತ ಹೇಳಿ ಕರೆದಾಗ ಕೋಪಗೊಂಡಂತಹ ಮುನಿರತ್ನ ಅವರೇ ವೇದಿಕೆ ಮೇಲೆ ಬಂದು ವಾಗ್ವಾದಕ್ಕಿಳಿತಾರೆ. ಏನಾಯ್ತು ಆ ಸಂದರ್ಭದಲ್ಲಿ ಅನ್ನೋದನ್ನ ನೋಡೋಣ. ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ. ಎಲ್ಲರ ಜೊತೆಯಲ್ಲಿ ಬಂದು ಕೂತ್ಕೊ. ಆಯ್ತು, ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ. ಎಲ್ಲರ ಜೊತೆಯಲ್ಲಿ ಮುನಿರತ್ನ ಸಾಹೇಬರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುನಿರತ್ನ ಸಾಹೇಬರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ. ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯಾಕಂದರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟು ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ
ಒಬ್ಬ MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ, ಒಂದು MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ, ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇರ್ರಿ, ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಒಂದು MP ಫೋಟೋ ಇದೆಯಾ? ಒಂದು MPಗೆ ಆಹ್ವಾನ ಇದೆಯಾ? ಕಿತ್ಕೊಳ್ಸ ಅವ್ರು ಕಿತ್ಕೊಳ್ಸ. ನಮ್ಮವ್ರು ಯಾರಿಲ್ವಾ ಅಲ್ಲಿ? ಸರ್ ಅಂಡರ್ಪಾಸ್ ಬಗ್ಗೆ ಕೂಡ ತಿಳಿಸಿದ್ದೀರಿ. ಮಂಗನಪಾಳ್ಯದಿಂದ ಇದು JP ನಗರ ಆ ಅಂಡರ್ಪಾಸ್ ಕೂಡ ತಿಳಿಸಿದ್ದೀರಿ. ಮತ್ತು ಇನ್ನು ಅನೇಕ ವಿಚಾರಗಳೆಲ್ಲ ತಾವೆಲ್ಲ ತಿಳಿಸಿದ್ದೀರಿ. ಇದನ್ನು ಕೂಡ ಖಂಡಿತ ನಾವು ಅಟೆಂಡ್ ಮಾಡ್ತೀವಿ. ನಮ್ಗೇನು ಇವತ್ತು ಬಂದು ಉದ್ದೇಶ ಏನಪ್ಪ ಅಂದರೆ, ಇದು ಬೆಂಗಳೂರು ಪ್ಲ್ಯಾನ್ ಸಿಟಿ ಅಲ್ಲ, ಮೊದಲೇ ಇದು ಅನ್ಪ್ಲ್ಯಾನ್ ಸಿಟಿ. ರೆವಿನ್ಯೂನೆಲ್ಲ ಕಾರ್ಪೊರೇಷನ್ ಆಗಿ ಕನ್ವರ್ಟ್ ಆಗೋಯ್ತು. ಕೆಲವೆಲ್ಲ ಪ್ಲ್ಯಾನ್ಡ್ ಏರಿಯಾ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಗಮನಿಸ್ತಾ ಇದ್ದೀರಿ, ವೇದಿಕೆಯ ಮುಂಭಾಗ ಮುನಿರತ್ನ ಅವರು ಕುತ್ಕೊಂಡಿದ್ರು. ಅವರ ಒಂದು ಆಕ್ರೋಶ ಯಾವ ರೀತಿಯಾಗಿ ಸ್ಫೋಟಗೊಳ್ಳುತ್ತೆ ವೇದಿಕೆ ಮೇಲೆ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ, ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನ ಕೊಟ್ಟಿಲ್ಲ, MP ಅವರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ, ಒಂದು ಫೋಟೋ ಹಾಕಿಲ್ಲ, ಯಾವ ರೀತಿಯಾಗಿ ಶಿಷ್ಟಾಚಾರ ಇಲ್ಲಿ ಪಾಲನೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮುನಿರತ್ನ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದು ಸರ್ಕಾರದ ಕಾರ್ಯಕ್ರಮವೋ, ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸೋದಕ್ಕೆ ಆಯೋಜನೆಗೊಂಡಿರುವ ಕಾರ್ಯಕ್ರಮವೋ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮವೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ನಂತರದಲ್ಲಿ ಇದು ದೊಡ್ಡ ಗಲಾಟೆಗೆ ಸಾಕ್ಷಿಯಾಗುತ್ತೆ. ನಮ್ಮವ್ರು ಯಾರಿಲ್ವಾ ಅಲ್ಲಿ? ಸರ್ ನಮ್ಮವ್ರು ಯಾರಿಲ್ವಾ ಅಲ್ಲಿ? ಸರ್ ಏಕಾಂಗಿಯಾಗಿ ಕೂತು ಮುನಿರತ್ನ ಅವರು ಧರಣಿಯನ್ನ ಕೂಡ ನಡೆಸಿದ್ರು. ಗಮನಿಸ್ತಾ ಇದ್ದೀರಿ, ಯಾರ ಜೊತೆಗೂ ಮಾತುಕತೆ ಇಲ್ಲ. ಅವರ ಆಕ್ರೋಶ ಮೌನವಾಗಿಯೇ ವ್ಯಕ್ತವಾಗಿದೆ. ವೇದಿಕೆ ಮೇಲೆ ಅಬ್ಬರಿಸಿ ಬೊಬ್ಬರಿದ್ರು. ನಂತರದಲ್ಲಿ ವೇದಿಕೆಯಿಂದ ಅವರನ್ನ ಕೆಳಗಿಳಿಸಲಾಯಿತು. ಪೊಲೀಸರು ಬಲವಂತವಾಗಿ ಕರ್ಕೊಂಡು ಹೋದ್ರು, ನನ್ನನ್ನ ಅವಮಾನಿಸಿದ್ರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ನಂತರದಲ್ಲಿ JP ಪಾರ್ಕ್ ಮುಂಭಾಗವೇ ಕೂತು ಮೌನವಾಗಿ ಧರಣಿಯನ್ನ ಕೂಡ ಮುನಿರತ್ನ ಅವರು ನಡೆಸಿದ್ರು. ಆ ದೃಶ್ಯಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವೇದಿಕೆ ಮೇಲೆ ಹೋಗಿ ಮುನಿರತ್ನ ಅವರು ಕಾರ್ಯಕ್ರಮದ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಸಾರ್ವಜನಿಕ ಅಥವಾ ಸರ್ಕಾರಿ ಕಾರ್ಯಕ್ರಮವೋ ಕಾಂಗ್ರೆಸ್ನ ಕಾರ್ಯಕ್ರಮವೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು.
ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಒಬ್ಬ MLA ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂದ್ರೆ ಯಾವ ಸೀಮೆ ಕಾರ್ಯಕ್ರಮವನ್ನ ಇವರು ಮಾಡ್ತಿದ್ದಾರೆ ಅಂತ ಹೇಳಿ ಟೀಕೆಯನ್ನ ಮಾಡಿದ್ರು ಮುನಿರತ್ನ. ನಂತರದಲ್ಲಿ ಮುನಿರತ್ನ ಬೆಂಬಲಿಗರು ಹಾಗೇನೆ ಅಲ್ಲಿದ್ದಂತಹ ಒಂದಷ್ಟು ಮಂದಿಯ ನಡುವೆ ವಾಗ್ವಾದ ಕೂಡ ನಡೀತು. ಪರಸ್ಪರ ಆರೋಪ ಪ್ರತ್ಯಾರೋಪಗಳು. ಈ ಹಿಂದೆ ಮುನಿರತ್ನ ಅವರ ವಿರುದ್ಧ ಕೇಳಿಬಂದಂತಹ ಪ್ರಕರಣದ ಉಲ್ಲೇಖವನ್ನ ಮಾಡಿಯೂ ಕೂಡ ಮುನಿರತ್ನ ಅವರ ವಿರುದ್ಧ ಘೋಷಣೆಗಳನ್ನ ಕೆಲವರು ಕೂಗಿದ್ರು. ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಮುನಿರತ್ನ ಅವರು ಯಾವ ರೀತಿಯಾಗಿ ಆರೋಪಗಳನ್ನು ಮಾಡಿದ್ರು ಅದರ ಮುಂದುವರೆದ ಭಾಗ ಇವತ್ತಿನ ಈ ಒಂದು ಹೋರಾಟದ ಸಂದರ್ಭದಲ್ಲೂ ವ್ಯಕ್ತವಾಯಿತು ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಯಲ್ಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಮುನಿರತ್ನ ಸಾಹೇಬರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.